ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಸಿಲಿಂಡರ್ಗಳ ಅಭಾವ ಅಂತಕ್ಕಂಥದ್ದು ವಿಪರೀತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ. LPG ಸಿಲಿಂಡರ್ಗಾಗಿ ಕಿಲೋಮೀಟರ್ ಗಟ್ಟಲೆ ಜನರು ಕ್ಯೂ ನಿಂತಿದ್ದಾರೆ. ಎಲ್ಲರೂ ತಮ್ಮ ಖಾಲಿ ಸಿಲಿಂಡರ್ ತಂದು ಕ್ಯೂನಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪಟ್ಟಣದಲ್ಲಿ ಈ ಘಟನೆ, ಕ್ಯೂ ನಿಂತ್ಕೊಂಡಿರ್ತಕ್ಕಂಥದ್ದು. ಇಂಡೇನ್ ಗ್ಯಾಸ್ ಗೋಡೌನ್ ಬಳಿ, ಗೋಡೌನ್ಗೆ ಹೊರಟೋಗಿದ್ದಾರೆ ಡೈರೆಕ್ಟಾಗಿ, ಏಜೆನ್ಸಿಗಲ್ಲ. ಸಾವಿರಾರು ಜನ ಕ್ಯೂ. ನಿಮಗೆ ಸರಬರಾಜು ಆಯಿತು, ಸಿಲಿಂಡರ್ ಬಂತು ಅಂದ ತಕ್ಷಣ ಎಲ್ಲರೂ ಮುಗಿಬೀಳ್ತಾರೆ, ನಮಗೆ ಕೊಡಿ ಅಂತ. ಸಕಾಲಕ್ಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಜನ ಅಸಮಾಧಾನ. ಜನ ನೋಡಿ ಎಷ್ಟು ಪ್ರಮಾಣದಲ್ಲಿ ನಿಂತಿದ್ದಾರೆ. ಈ ರೀತಿ ಕಿಲೋಮೀಟರ್ ಗಟ್ಟಲೆ ಜನ ನಿಂತಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ. ಯಾತಕ್ಕೆ ಅಂದರೆ ಸಿಲಿಂಡರ್ಗೋಸ್ಕರ. ಅದು ಗೃಹ ಬಳಕೆ ಸಿಲಿಂಡರ್, ಕಮರ್ಷಿಯಲ್ ಅಲ್ಲ. ಅವರವರ ಮನೆಗಳಿಗೆ ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಗ್ಯಾಸ್ ಬುಕ್ಕಿಂಗ್ ಮಾಡಿ 1 ವಾರ ಆಯಿತು, 2 ವಾರ ಆಯಿತು, ಬಂದಿಲ್ಲ. ಮನೆಯಲ್ಲಿ ಕೆಲವರು ಸಿಂಗಲ್ ಸಿಲಿಂಡರ್ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ತುಂಬ ಕಷ್ಟ. ಹಾಗಾಗಿ ನಾವೇ ತೊಗೊಂಡು ಹೋಗೋಣ ಅಂತ ಬಂದು ಈ ಥರ ಕಾಯ್ಕೊಂಡು ನಿಂತಿರ್ತಕ್ಕಂಥದ್ದು. ಒಂದೊಂದು ಲೋಡ್ ಸಿಲಿಂಡ್ರ್ ಬರುತ್ತೆ. ಕೆಲವು ಸರ್ತಿ 350 ಕಳಿಸ್ತಾರೆ, ಕೆಲವು ಸರ್ತಿ 525 ಕಳಿಸ್ತಾರೆ. ಸಿಲಿಂಡ್ರ್ ಬಂದರೆ ಕೊಡ್ತಾರೆ ಅವ್ರಿಗೂ ಸಿಲಿಂಡರ್ ಶಾರ್ಟೇಜ್, ಬುಕ್ಕಿಂಗ್ ತುಂಬ ಆಗೋಗಿದೆ. ಹಾಗಾಗಿ ಕೆಲವ್ರಿಗೆ ಸಿಕ್ಕಿದೆ ನೋಡಿ, ಪಾಪ ಕಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ.